ನೆಕ್ಸ್ಟ್ ಮಾಡೋಣ ಈಗ ಸದ್ಯ ಈಗ ಎಕ್ಸಾಮ್ಗೆ ಅವ್ರಿಗೆ ಅನುಕೂಲ ಆಯ್ತಲ್ಲ ಅದು ಮಾಡ್ತಿದೀವಿ. ಪರ್ಮನೆಂಟ್ ಆಗಿ ಏನು ಸಾಲ್ವ್ ಮಾಡ್ಬೇಕು. ಲಾ ಕಾಲೇಜ್ಗೆ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಬಾರ್ ಕೌನ್ಸಿಲ್ ಪರ್ಮಿಷನ್ ತರಬೇಕು. ನಾನೇ ನನ್ನ ಸಮಿತಿ ಅಧ್ಯಕ್ಷನಾಗಿ 3 ಸಾರಿ ಮಾಡಿ ರಿಜಿಸ್ಟ್ರಾರು ಇವ್ರನ್ನೆಲ್ಲ ಕರೆಸಿ ಅನುಮತಿ ಕೊಡಿಸಿದ್ದೆ. ಇವ್ರೇನು ಮಾಡಿದ್ರೆ ಅಡಿಷನಲ್ ಆಗಿ ವಿತೌಟ್ ಪರ್ಮಿಷನ್ ಇದ್ದರೆ ಅಡಿಷನ್ ಇದೇ ಇಲ್ಲ, ಅಡ್ಮಿಷನ್ ಮಾಡಿದ ಹಿಂದೆ ಅದನ್ನು ಮತ್ತೆ ದೇವೇಗೌಡರು ಕುಮಾರಣ್ಣರು ಸೇರಿ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಯಾಕೆಂದರೆ ಇದೇ ರೀತಿ ಒಳಾಂಗದಲ್ಲಿ ನಾವು ಮಾಡ್ಬೋದಾಯಿತು. ಇವತ್ತು ರಾಜ್ಯ ಸರ್ಕಾರಕ್ಕೆ ಹಲವಾರು ಸಾರಿ ನಾನೇ ಪತ್ರ ಬರೆದಿದ್ದೇನೆ. ಲಾ ಕಾಲೇಜ್ ಇರ್ಬೋದು, ಇದು ಈ ಕಾಲೇಜ್ಗಳು ಇವತ್ತು ಲೆಕ್ಚರರ್ಸ್ ಇಲ್ಲ. ಇವತ್ತು ಪಾರ್ಟ್ ಟೈಮ್ ಲೆಕ್ಚರರ್ಸ್ ಕುಮಾರಸ್ವಾಮಿಯವರು 250 ಕಾಲೇಜ್ ಕೊಟ್ಟು 4800 ಜನ ಟೀಚರ್ಸ್ ವಿತ್ ಇದು ಮತ್ತು ಬಿಲ್ಡಿಂಗ್ಗಳೆಲ್ಲ ಕೊಟ್ಟು ಅವತ್ತು ಮಾಡಿದರು. 1600 ಹೈಸ್ಕೂಲ್ ಇರ್ಬೋದು, PU ಕಾಲೇಜ್ 2000 ಚಿಲ್ಲರೆ ಲೆಕ್ಚರರ್ಸ್ ಕೊಟ್ಟರು ಸರ್. ಅವತ್ತು ಎಜುಕೇಷನ್ಗೆ ಇವತ್ತೇನಾಗಿದೆ ಅಂದರೆ ಇವತ್ತು ಈ ಸರ್ಕಾರ ಎಜುಕೇಷನ್ಗೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಸಂಪೂರ್ಣ ಪ್ರಾಥಮಿಕ ಅಂತ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು. ಕುಮಾರಸ್ವಾಮಿಯವರು ಒಂದು ಕ್ರಾಂತಿಕಾರಿ 50 ತಾಲೂಕು ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ, 48 ತಾಲೂಕು ಕೇಂದ್ರದಲ್ಲಿ PU ಕಾಲೇಜ್ ಇರಲಿಲ್ಲ, 4 ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ. ಬೆಂಗಳೂರಿಗೆ 8 ಕಾಲೇಜ್ ಕೊಟ್ಟರು, ಮೈಸೂರಿಗೆ 4 ಕಾಲೇಜು. ಒಂದೊಂದು ಮಕ್ಕಳುಗಳು ಬಡವರ ಮಕ್ಕಳು ಓದಲಿ ಅಂತ ಅಲಾಂಗ್ ವಿತ್ ಬಿಲ್ಡಿಂಗ್ ಮತ್ತು ಮೂಲಭೂತ ಸೌಕರ್ಯ ಮೇಸ್ಟುಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತೆ 2019ರಲ್ಲಿ 17-18 ವರ್ಷದ ಕತೆ. 2019ರಲ್ಲಿ ಮತ್ತೆ 5,000 ಕೋಟಿ ಕೊಟ್ಟಲ್ಲ. ಆಮೇಲೆ ಇನ್ನೊಂದು ಈಗ ರೇವಣ್ಣ ಅವರು ಮತ್ತು ನಮ್ಮ ಮಾಜಿ ಶಾಸಕ ಮಿತ್ರರೆಲ್ಲ ಸೇರಿ ಈಗಾಗಲೇ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಕಾರ್ಯಕರ್ತರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಈ ಕಾರ್ಯಕ್ರಮಕ್ಕೆ ಕನಿಷ್ಠ 1.5 ಇಂದ 2 ಲಕ್ಷ ಜನ ಬರೀ ಜಿಲ್ಲೆಯಿಂದ ಸೇರಿಸಬೇಕು ಅಂತಕ್ಕಂಥ ಒಂದು ಅವರ ಶ್ರಮ ಏನಿದೆ, ಆ ಶ್ರಮದಲ್ಲಿ ಅವರು ಯಶಸ್ಸು ಕಾಣ್ತಾರೆ ಅಂತಕ್ಕಂಥ ನಮಗೆ ಕಾರ್ಯಕರ್ತರು ಯಶಸ್ಸನ್ನು ತಂದು ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದನ್ನು ಕೇಂದ್ರ ಸರ್ಕಾರದ್ದು 2 ಇಶ್ಯೂಸ್ನ ದೇವೇಗೌಡರು ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳಿಗೆ ಒಂದು ಹಿಂದಿನ ದೇವೇಗೌಡರಿಂದ ಸರ್ವೆಗಾಗಿತ್ತು. ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರ್ಕಲ್ಗೂಡು, ಕುಶಾಲನಗರ ರೈಲ್ವೆ ಮಾರ್ಗ ಕೇಳಿದ್ದು. ಅದನ್ನು ರೈಲ್ವೆ ಮಾರ್ಗನ ಈ ವರ್ಷ ಬಡ್ಜೆಟಲ್ಲಿ ಸೇರಿಸಿ ಅಂತ ಲೆಟ್ರು ಬರೆದಿದ್ದೀವಿ. ಅದು ಲೇಟಾಗಿ ಬರೆದಿದ್ದೀವಿ, ಅದರಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನೊಂದು ಕುಮಾರಣ್ಣರಿದ್ದಲು ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರ್ಕಲ್ಗೂಡು ಅದನ್ನು 4 ಲೈನ್ ರಸ್ತೆ ಇಲ್ಲಿಂದ DPR 2019ರಲ್ಲಿ DPR ಎಲ್ಲ ಮಾಡಿ 1600 ಕೋಟಿಗೆ ಕಳಿಸಿ ಮಾಕುಟ ಇಂಟರ್ಸ್ಟೇಟ್ ಅದು ಪಾಪ ಗಡ್ಕರಿ ಅಲ್ಲ. ಅದನ್ನು ಅವ್ರು ಕೇಳಿದ್ರಲ್ಲಿ ಏನು ಅಂತ ಅದನ್ನು ಕೇಳ್ತಾ ಇದ್ದೀವಿ. 2 ಇಶ್ಯೂಸ್ನ ನಮಗೆ ಗೊತ್ತಾಯ್ತು ಸರ್. ಯಾಕೆಂದರೆ ಏನು ಕೇಂದ್ರ ಸರ್ಕಾರದ ಏನು ಕೇಳ್ತಾ ಇದ್ದೀರಿ ಅಂದಾಗ ಅದನ್ನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀವಿ. ನೋಡ್ರಿ, ಈಗ 1 ನಿಮಿಷ ಸಮಾವೇಶದ್ದು 2.5 ವರ್ಷ ಆಯ್ತು ಸರ್ಕಾರ ಬಂದು. 3 ವರ್ಷ